ಹಾಗಲಕಾಯಿ ಪಲ್ಯ, ಬಿಸಿ ಜೋಳದ ರೊಟ್ಟಿ. ನಾನು ಅಡುಗೆ ಅಂತೂ ತುಂಬಾನೇ ಚೆನ್ನಾಗಿ ಮಾಡ್ತೀನಿ. ಅಡುಗೆ ಮಾಡೋದು ಅಂತಂದ್ರೆ ನನಗೆ ತುಂಬಾನೇ ಇಷ್ಟ. ಅದರಲ್ಲೂ ನಾನು ಇಷ್ಟಪಟ್ಟು ಮಾಡಿರೋ ಅಡುಗೆ ಅಂತೂ ತುಂಬಾ ಟೇಸ್ಟ್ ಆಗಿರುತ್ತೆ. ಆಕ್ಚುಲಿ ನನಗೆ ನನ್ನ ಒಂದು ಇದರಿಂದ ಹೇಳ್ತಾ ಇದ್ದೀನಿ, ಇಷ್ಟಪಟ್ಟು ಮಾಡೋದ್ರಿಂದ ಅಡುಗೆ ತುಂಬಾ ಚೆನ್ನಾಗಿ ಟೇಸ್ಟ್ ಆಗಿ ಬರುತ್ತೆ. ಸೊ ಟ್ರೈ ಮಾಡೋಣ ಬನ್ನಿ, ಊಟ ಮಾಡಿ ನೀವು. ನಾವು ಸ್ವಲ್ಪ ಹುಳಿ ಮತ್ತಂದ್ರೆ ಬೆಲ್ಲನ ಜಾಸ್ತಿ ಹಾಕಿದ್ರೆ ಇದು ಒಂದು ವಿಷಯದ ಅಂಶ ನಮಗೆ ಗೊತ್ತೇ ಆಗೋದಿಲ್ಲ, ಅಷ್ಟು ಟೇಸ್ಟಿ ಆಗಿರುತ್ತೆ. ಸೂಪರ್ ಆಗಿದೆ ಪಲ್ಯ, ಮಾತ್ರ ಚೆನ್ನಾಗಿದೆ. ನಾನು ಮಾಡಿರೋ ಥರನೇ ಒಂದ್ಸಲ ಟ್ರೈ ಮಾಡಿ ನೋಡಿ, ಇಷ್ಟ ಆದರೆ ಕಂಟಿನ್ಯೂ ಮಾಡಿ. ಓಕೆನಾ? ಊಟ ಮಾಡಿ. ಓಕೆ, ತುಂಬ ಚೆನ್ನಾಗಿದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹಾಗಲಕಾಯಿ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀರು ಬಾಯ್ಲ್ ಆದಮೇಲೆ ಹೆಚ್ಚಿಟ್ಕೊಂಡಿದ್ದಂಥ ಹಾಗಲಕಾಯಿನ ನಾನು ನೀರಲ್ಲಿ ಹಾಕಿ ಸ್ವಲ್ಪ ಬೇಯಿಸ್ತೀನಿ. ಈ ರೀತಿಯಾಗಿ ಬೇಯಿಸೋದ್ರಿಂದ ಅದರ ವಿಷದ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ ಕೆಲವರು ಒಂದೊಂದು ಥರ ಮಾಡ್ತಾರೆ ಹಾಗಲಕಾಯಿ ಪಲ್ಯ. ನಾನು ಮಾಡೋದು ಇದೇ ರೀತಿಯೇ. ಈ ರೀತಿಯಾಗಿ ನೀರಲ್ಲಿ ಅದನ್ನು ಸರಿಯಾಗಿ ಬಾಯ್ಲ್ ಮಾಡಿಕೊಂಡ್ರೆ ಅದರ ವಿಷದ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಂಡಿರುತ್ತೆ. ಆಮೇಲೆ ನಾನು ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಆ ಹಾಗಲಕಾಯಿಗಳನ್ನ ಏನು ಎತ್ತಿಟ್ಕೊಂಡಿದ್ದೆ ಅದನ್ನು ನೀರಲ್ಲಿ ಕುದಿಸ್ಕೊಂಡು ಅದನ್ನು ನಾನು ಇಲ್ಲಿ ಫ್ರೈ ಮಾಡ್ತೀನಿ. ಸ್ವಲ್ಪ ಈ ರೀತಿಯಾಗಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ವಿಷದ ಅಂಶ ನಮಗೆ ಕಡಿಮೆ ಆಗುತ್ತೆ. ಹಾಗಲಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಳು ಮುಳು ಅದು ಇದು ಅಂತ ತಿಂದು ಹೊಟ್ಟೆನ ಹಾಳು ಮಾಡ್ಕೊಂಡಿರ್ತೀವಿ. ಸೊ ಹೊಟ್ಟೆಲಿರುವಂಥ ಬ್ಯಾಕ್ಟೀರಿಯಾಸ್ಗಳನ್ನ ಕೊಲ್ಲುವಂಥ ಕೆಲಸ, ದೇಹಕ್ಕೆ ಒಳ್ಳೆ ಶುದ್ಧವಾದಂತಹ ಒಂದು ಬ್ರೀತಿಂಗು ನಮಗೆ ಈ ಹಾಗಲಕಾಯಿ ನೀಡುತ್ತೆ. ಸೊ ಫ್ರೈ ಮಾಡಿ ಇಟ್ಕೊಂಡಾದ್ಮೇಲೆ ಸ್ವಲ್ಪ ನಾನು ಪ್ಯಾನ್ಗೆ ಎಣ್ಣೆನ ಹಾಕ್ಕೊಂಡು ಪಲ್ಯನ ರೆಡಿ ಮಾಡ್ತಾ ಇದ್ದೀನಿ. ಈರುಳ್ಳಿನ ಹಾಕ್ಕೊಂಡು, ಮೆಣಸಿನ್ಕಾಯಿನೂ ಹಾಕ್ಕೊಂಡು, ಸ್ವಲ್ಪ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಹುಳಿ ಹಾಕಿದೆ ಮತ್ತು ಟೊಮೆಟೊ ಸ್ಕಿಪ್ ಮಾಡ್ಬೋದಲ್ಲ ಅಂತ ಕೇಳ್ಬೋದು. ಇವಾಗ ಆಪ್ಷನ್ ನಿಮಗೆ ಬಿಟ್ಟಿದ್ದು. ನಾನು ಈ ಟೊಮೆಟೊ ಎಲ್ಲ ಅಡುಗೆಗೂ ಬಳಸ್ತೀನಿ, ಹಾಗಾಗಿ ಬಳಸ್ತಾ ಇದ್ದೀನಿ. ಇಷ್ಟ ಆದಮೇಲೆ ಸ್ವಲ್ಪ ಮತ್ತು ಹುಳಿನ ಹಾಕ್ಕೊಂಡು ಆಮೇಲೆ ಬೆಲ್ಲವನ್ನು ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ನಾನು ಹುರಿದಿಟ್ಕೊಂಡಿದ್ದಂತಹ ಹಾಗಲಕಾಯಿನ ಮತ್ತೆ ಅದಕ್ಕೆ ಆ್ಯಡ್ ಮಾಡಿ ಒಂದು ಸ್ವಲ್ಪ ಬೇಯಿಸ್ಕೊಳ್ತೀನಿ. ಅದಕ್ಕೆ ನಾನು ಗುರೆಳ್ಳು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅರಿಶಿನ ಪುಡಿ, ಉಪ್ಪು, ಮಸಾಲ ಎಲ್ಲ ಲಾಸ್ಟಿಗೆ ನಾನು ಈ ಒಂದು ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕ್ಕೊಳ್ಳೋದ್ರಿಂದ ಅದರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬಾಯಿ ಮುಚ್ಚಿಟ್ಟು ನೋಡ್ತೀನಿ ಇವಾಗ ಬೆಂದಿದೆಯೋ ಇಲ್ಲ ಅಂತೇಳಿ. ಇನ್ನೂ ಸ್ವಲ್ಪ ಹೆಸರಿದೆ, ಆ ಹೆಸರೆಲ್ಲ ಪೂರ್ತಿ ಬೆಂದ್ಕೊಂಡ್ರೆ ನಮಗೆ ಪಲ್ಯ ನೀಟಾಗಿ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಂದಿದೆ. ಸೊ ಇದ್ರ ಜೊತೆಗೆ ಬ್ಯಾಟಿಂಗ್ ಮಾಡೋದಕ್ಕೆ ಅಂತ ಹೇಳಿ ನಾನೊಂದೆರಡು ಬಿಸಿ ಬಿಸಿ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ರೊಟ್ಟಿ ಮಾಡೋದಂತೂ ನನಗೆ ತುಂಬಾ ಇಷ್ಟ. ರೊಟ್ಟಿ ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲೂ ಇದು ಜೋಳದ ರೊಟ್ಟಿ. ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ನಾವು ಆರಾಮಾಗಿ ಡೈಲಿ ಮನೆಯಲ್ಲಿ ಮಾಡ್ತೀವಿ. ಸೊ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನಾನು ಮಾಡಿದ ಥರನೇ ಒಂದ್ಸರಿ ಮಾಡಿ ನೋಡಿ. ಇಷ್ಟ ಆಯಿತು ಅಂತಂದರೆ ಕಂಟಿನ್ಯೂ ಮಾಡಿ. ಬನ್ನಿ, ಇವತ್ತಿನ ಮಧ್ಯಾಹ್ನದ ಊಟವನ್ನು ನೀವು ಸೇರಿ ಹಾಗಲಕಾಯಿ ಮತ್ತು ಬಿಸಿ ಜೋಳದ ರೊಟ್ಟಿ ಜೊತೆಗೆ ಸವಿಯೋಣ. ಥ್ಯಾಂಕ್ ಯು.